ಮೇನ್ ರೋಡ್ ಇದೇ ಮೇನ್ ರೋಡ್. ಸೊ ಇದಕ್ಕೆ ಅಟ್ಯಾಚ್ ಆಗಿರುವಂತ ಲೇಔಟ್ ಅಂತ ಹೇಳ್ಬೋದು. ಸರ್ ಇದು ಯಾವ ಮೇನ್ ರೋಡ್, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ರೋಡ್? ಸರ್ ಇದು ಬಂದ್ಬಿಟ್ಟು ಮೈಸೂರು ಟು ಟಿ ನರಸೀಪುರ ಹೈವೇ ಬರುತ್ತೆ. ಸೊ ಈ ಲೇಔಟ್ ನಮ್ಗೆ ಬರ್ತಾ ಇರುವಂತದ್ದು ಮೈಸೂರಿನಲ್ಲಿ ವೀಕ್ಷಕರೇ. ಸೊ ಮೈಸೂರಿನ ಎಕ್ಸಾಕ್ಟ್ ಯಾವ ಏರಿಯಾದಲ್ಲಿ ಇದೀವಿ, ಈ ಏರಿಯಾ ಬಗ್ಗೆ ಇನ್ಫಾರ್ಮೇಶನ್. ಇದು ಬಂದ್ಬಿಟ್ಟು ಉಪ್ಕಾರ್ ಲೇಕ್ ವ್ಯೂ ಅಂತ ಎಕ್ಸಾಕ್ಟ್ಲಿ ನಿಯರ್ ವರುಣ ಲೇಕ್ ಹತ್ರ ಲೊಕೇಟೆಡ್ ಆಗಿದೆ. ಮೈಸೂರು ರಿಂಗ್ ರೋಡ್ ಇದೆ. ರಿಂಗ್ ರೋಡ್ ಇಂದ ಜಸ್ಟ್ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಾವು ಬಂದಿದ್ರು ರಿಂಗ್ ರೋಡ್. ಹೌದು, ರಿಂಗ್ ರೋಡ್. ಬೆಂಗಳೂರಿಂದ ಬೆಳಗಿನ ಜಾವ ಬೇಗ ಹೊಡ್ತೀರಾ ಅಂತಂದ್ರೆ 1.5 ಗಂಟೆಯಲ್ಲಿ ರೀಚ್ ಆಗ್ಬೋದು. 1.5 2 ಗಂಟೆ. 2 ಗಂಟೆಗೆ ಮೈಸೂರಿಗೆ ಬಂದ್ರೆ ಅಲ್ಲಿಂದ 5 ನಿಮಿಷದಲ್ಲಿ ಈ ಲೇಔಟ್ ಗೆ ಬಂದು ರೀಚ್ ಆಗ್ಬಿಡುತ್ತೆ. ಹೌದು. ಸೆಕ್ಯೂರಿಟಿ ಯಾವಾಗಲೂ ಇರ್ತಾರೆ ಸರ್ 24/7 ಸೆಕ್ಯೂರಿಟಿ ಇರ್ತಾರೆ. ಓಕೆನಾ? ಸೊ ಆರ್ಚ್ ಮಾಡಿದೀರಾ ಅಂದ್ಮೇಲೆ ಫುಲ್ ಗೇಟೆಡ್ ಕಮ್ಯುನಿಟಿನೇ ಆಗುತ್ತೆ. ಫುಲ್ ಗೇಟೆಡ್ ಕಮ್ಯುನಿಟಿ, ಸೇಫ್ಟಿ ಇದೆ. ಸೇಫ್ಟಿ ಇದೆ. ನಮ್ ಜಸ್ಟ್ ಲೇಔಟ್ ಇಂದ ಸ್ವಲ್ಪ ಒಂದು 3 ಕಿಲೋಮೀಟರ್ಸ್ ಅಲ್ಲಿ JSS ಯೂನಿವರ್ಸಿಟಿ ಬರ್ತಿದೆ. JSS ಯೂನಿವರ್ಸಿಟಿ ಆಲ್ಮೋಸ್ಟ್ 100 ಏಕರ್ಸ್ ಅಲ್ಲಿ. ಓಕೆ. ಮುಂಬರುವ ದಿನಗಳಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಲ್ಮೋಸ್ಟ್ ಈಗ ಇನ್ನೊಂದು ಮೇ ಬಿ ಮ್ಯಾಕ್ಸಿಮಮ್ 1 year 2 year ಅಲ್ಲಿ ರೆಡಿ ಆಗುತ್ತೆ. ಸೊ ಮೈಸೂರು ಜನತೆಗೆ ಇದೆಲ್ಲ ಗೊತ್ತಿರೋದೇ ಅಲ್ವಾ? ಇದು ವೆಲ್ ನೌನ್. ಇಷ್ಟು ನಾನು ಕೇಳ್ತಾ ಇರುವಂತದ್ದು ನೀವೇ ಬರ್ದಿದ್ದೀರಾ, TTCP ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್. ಸೊ ಲೀಗಲಿಟಿ ಟೈಟಲ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್ ನಮಗೆ. ಸರ್ ಇದು ಬಂದ್ಬಿಟ್ಟು ನೋಡಿ, ನಮ್ದು ಉಪ್ಕಾರ್ ಲೇಕ್ ವ್ಯೂ ಅಂತ. ಇದು ಬಂದ್ಬಿಟ್ಟು DTCP ಅಪ್ರೂವ್ಡ್ ಅಂಡ್ ರೇರಾ ರಿಜಿಸ್ಟರ್ಡ್ ಪ್ರಾಪರ್ಟಿ. ಓಕೆನಾ? ಸೊ ಟೋಟಲ್ ಇದು ಬಂದ್ಬಿಟ್ಟು 9 acres ಅಲ್ಲಿ ಡೆವಲಪ್ ಮಾಡಿರೋದು. 9 ಎಕರೆ. 9 ಎಕರೆಯಲ್ಲಿ. ಓಕೆ. 130 ಸೈಟ್ಸ್ ಇದೆ. 130 ಸೈಟ್, 30 ಸೈಟ್ಸ್ಗಳು. ಹೌದು. ಇದರಲ್ಲಿ ಬುಕ್ ಆಗ್ಬಿಟ್ಟಿದೆ ಏನಾದ್ರು? ಆಲ್ರೆಡಿ ಇದ್ರಲ್ಲಿ ನಮ್ಮ ಹತ್ರ ಈಗ ಪ್ರೆಸೆಂಟ್ ಗೆ ಫೇಸ್ 1 ಅಂಡ್ ಫೇಸ್ 2 ಅಂತ ಮಾಡಿದೀವಿ. 2 ಫೇಸ್ ಮಾಡಿದೀವಿ. 2 ಫೇಸ್ ಮಾಡಿದೀವಿ. ಸರಿ. ಫೇಸ್ 2 ಅಲ್ಲಿ ಬಂದ್ಬಿಟ್ಟು 63 ಸೈಟ್ಸ್ ಬರುತ್ತೆ. ಔಟ್ ಆಫ್ 63 ಅಲ್ಲಿ ಆಲ್ರೆಡಿ ನಮ್ಮ ಹತ್ರ ಈಗ ಒಂದು 22 ಸೈಟ್ಸ್ ಬುಕ್ ಆಗಿದೆ. ಸೊ ಇನ್ ರಿಮೈನಿಂಗ್ ಸೈಟ್ಸ್ ಅವೈಲೇಬಲ್ ಇದೆ. ಮತ್ತೆ ಫೇಸ್ 1 ಇವಾಗ ಇದು ಆಗೋಗ್ತಾನೆ. ನೆಕ್ಸ್ಟ್ ಫೇಸ್ 1 ಸ್ಟಾರ್ಟ್ ಮಾಡ್ತೀವಿ. ಸೊ ಮೇ ಬಿ ಸ್ವಲ್ಪ ಪ್ರೈಸ್ ಅಲ್ಲಿ ಬೇರೆ ಇರುತ್ತೆ, ಅದಾದ್ಮೇಲೆ ನಿಮಗೆ ರಿವೀಲ್ ಮಾಡ್ತೀನಿ. ಆಮೇಲೆ ರಿವೀಲ್ ಮಾಡ್ತೀರಾ? ಆದ್ರೆ ಇಲ್ಲಿ ನಮಗೆ ಯಾವ ಸೈಜ್ ಸಿಗುತ್ತೆ, ಯಾವ ಫೇಸಿಂಗ್ ಸಿಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಬಂದ್ಬಿಟ್ಟು ನಮಗೆ 30-40, 30-50 ಅಂಡ್ 40-60 ಡೈಮೆನ್ಷನ್ಸ್ ಇದೆ. 30-40, 30-50, 40-60 ಮೂರು ಆಪ್ಷನ್ ಇದೆ. ಓಕೆ. ಫೇಸಿಂಗ್ ಅಂತ ಬಂದಾಗ ಏನೇನು ಫೇಸಿಂಗ್ ಅಂತ ಬಂದ್ರೆ ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್, ನಾರ್ತ್, ಸೌತ್ 4 ಫೇಸಿಂಗ್ ಅಲ್ಲೂ ಅವೈಲೇಬಲ್. ಎಲ್ಲಾ ಫೇಸಿಂಗ್. ಎಷ್ಟು ಕಾರ್ನರ್ ಸೈಟ್ಸ್ ಗಳು ಅವೈಲೇಬಲ್ ಇದೆ ಇಲ್ಲಿ? ಸರ್ ಇಲ್ಲಿ ಕಾರ್ನರ್ ಸೈಟ್ಸ್ ಅಂತ ಬಂದ್ರೆ ನಮ್ದು ಇಲ್ಲಿ ಕಾರ್ನರ್ಸ್ ಒಂದು 25 ಸೈಟ್ಸ್ ಕಾರ್ನರ್ ಇದೆ. ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್, ನಾರ್ತ್, ಸೌತ್ 4 ಫೇಸಿಂಗ್ ಅಲ್ಲೂ ಅವೈಲೇಬಲ್. ಎಲ್ಲಾ ಫೇಸಿಂಗ್. ಎಲ್ಲ ಕಡೆ ಸೈಟ್ ಗೆ ಕಾಂಪೌಂಡ್ ಹಾಕಿದೆ. ವೈ ದಿಸ್ ಕಾಂಪೌಂಡ್? ಯಾಕೆ ಇವರು ಓನರ್ ಹೇಳಿದ್ರೆ ಹೆಂಗೆ ಅಥವಾ ಸೇಲ್ ಆಗಿರೋದು ಇದು? ಸರ್ ಇಲ್ಲ, ಇದು ಸೇಲ್ ಆಗಿರೋದಲ್ಲ. ಇಲ್ಲಿ ನಾವು ಒಂದು ಯೂನಿಕ್ ಆಪ್ಷನ್ ಅಂತ ತಂದಿದೀವಿ. ಏನಂದ್ರೆ ಎಲ್ಲ ಸೈಟ್ ಕಸ್ಟಮರ್ ತಗೊಂಡಾದ್ಮೇಲೆ ನನ್ನ ಸೈಟ್ ಕಾಂಪೌಂಡ್ ಹಾಕ್ಬೇಕು, ಅದಕ್ಕೆ ಎಷ್ಟಾಗುತ್ತೆ ಅದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಅದರಿಂದ ಏನ್ ಮಾಡ್ತಾ ಇದೀವಿ, ಮುಂಚೆನೆ ನಾವು ಕಾಂಪೌಂಡ್ ವಾಲೆ ಕೊಡ್ತಾ ಇದೀವಿ. ನೀವೇ ಹಾಕೊಡ್ತೀವಿ? ಹೌದು, ನಾವೇ ಹಾಕೊಡ್ತೀವಿ. ಎಷ್ಟು ಕೋರ್ಸ್ ಹಾಕ್ತೀರಾ ಸರ್? ಸರ್ ಇದು ಬಂದ್ಬಿಟ್ಟು 3.5 ಅಡಿ ಬರುತ್ತೆ. 3.5 ಅಡಿ ಬರುತ್ತೆ. ಸುತ್ತಲೂ ಹಾಕೊಡ್ತೀವಿ? ಸುತ್ತಲೂ ಓನ್ಲಿ ಪ್ರಿಂಟ್ ಅಲ್ಲಿ ಬಿಟ್ಕೊಟ್ಟಿರ್ತೀವಿ. ಯಾಕಂದ್ರೆ ಅವ್ರು ಏನು ಕನ್ಸ್ಟ್ರಕ್ಷನ್ ಮಾಡಬೇಕು, ಮೆಟೀರಿಯಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ಪ್ರಾವಿಷನ್ ಗೆ ಪ್ರಿಂಟ್ ಅಲ್ಲಿ ನಾವು ಬಿಡ್ತಾ ಇದೀವಿ. ಸೊ ಯು ಶೇಪ್ ಅಲ್ಲಿ ನಿಮಗೆ ಕಾಂಪೌಂಡ್ ವಾಲ್ ಬಂದ್ಬಿಡುತ್ತೆ. ವಿಚಾರ ಆ ಕಡೆ ಮೂಲೆಗೆ ಹೋಗ್ಬಿಡಿ ಸರ್, ವೀಕ್ಷಕರಿಗೆ ರೋಡ್ ತೋರ್ಸೋಣ. ಸೊ ಅಪ್ರೋಚ್ ರೋಡ್ ಎಷ್ಟು ಅಗಲವಾಗಿ ಕೊಡ್ತಾ ಇದ್ದೀರಾ ಸರ್? ಮೈನ್ ಎಂಟ್ರೆನ್ಸ್ ರೋಡ್ 40 ಅಡಿ ರೋಡ್ ಇದೆ. 40 ಅಡಿ ಅಪ್ರೋಚ್ ರೋಡ್. ಹೌದು. ಇನ್ನರ್ ರೋಡ್ ಗಳು ಎಷ್ಟು? ಇನ್ನರ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ಬರ್ತದೆ. 30 ಫೀಟ್, 40 ಅಂಡ್ 30 ಫೀಟ್ ಎರಡು ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಇದ್ದೀರಾ. ಅಂಡ್ ಇದು CC ರೋಡ್. ಹೌದು ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಇದು ಟಾರ್ ರೋಡ್ ಅಲ್ಲ, ಇದು ಬಂದ್ಬಿಟ್ಟು CC ರೋಡ್. ಇನ್ನೊಂದು ಬಹಳ ಇಷ್ಟ ಆಗಿರೋದು ನನಗೆ, ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿನ ಪೇವರ್ ಬ್ಲಾಕ್ಸ್ ಗಳು ಒಳ್ಳೆ ಕ್ವಾಲಿಟಿ ಪೇವರ್ ಬ್ಲಾಕ್ಸ್ ಹಾಕಿದ್ದಾರೆ. ಇದೆಲ್ಲ ನಾವು ಪೇವರ್ಸ್ ತಂದಿರೋದು ಶೋಭಾದಿಂದ. ಹೌದು. ಸೊ ಈ ಪೇಪರ್ಸ್ ಎಲ್ಲ ಬಂದ್ಬಿಟ್ಟು ಶೋಭಾಯಿಂದ ತಗೊಂಡಿರೋದು. ಸೊ ಅಷ್ಟೇ ಕ್ವಾಲಿಟಿ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಇದೇನಿದು ಇಲ್ಲೊಂದೇನೋ ಬಾಕ್ಸ್ ತರ ಮಾಡ್ಬಿಟ್ಟು? ಇದು ಎಲೆಕ್ಟ್ರಿಸಿಟಿ ಹೋಗಿರುತ್ತಲ್ವಾ, ಸೊ ಎಲೆಕ್ಟ್ರಿಸಿಟಿ ಇದೆಲ್ಲ ಕನೆಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಬಾಕ್ಸ್ ಇದು ಮಾಡಿರ್ತೀವಿ. ಅಂಡರ್ಗ್ರೌಂಡ್ ಹೌದು, ಎಲ್ಲ ಅಂಡರ್ಗ್ರೌಂಡ್. ಅಲ್ಲಿ ತೋರಿಸಿ, ಅಲ್ಲಿ ಬಾಕ್ಸ್ ನೋಡಿದ್ರೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ನಿಮಗೆ ಲೈಟ್ ಇದೆ. ಲೈಟ್ ಪ್ಲಸ್ ಸ್ಟ್ರೀಟ್ ಲೈಟ್ ಎರಡು ಕೊಟ್ಟಿದ್ದೀವಿ. ಸ್ಟ್ರೀಟ್ ಲೈಟ್, ಸೋಲಾರ್ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀವಿ. 2 ಆಪ್ಷನ್ ಇದೆ. ಹೌದು, 2 ಆಪ್ಷನ್ ಇದೆ. ಒಂದು ಒಳ್ಳೆ ಪ್ಲಾಂಟರ್ ಬಾಕ್ಸ್. ಹೌದು, ಇದು ನಾನು ಯಾವತ್ತೂ ಹೇಳ್ತೀನಿ, ನಿಮ್ಮ ಸೈಟ್ ಒಳಗೆ ಮತ್ತೆ ನೀವು ಪ್ಲಾಂಟಿಗೋಸ್ಕರ ಜಾಗ ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ಕಾಂಪೌಂಡ್ ಅವ್ರು ಹಾಕೊಟ್ಬಿಟ್ಟಿದ್ದಾರೆ, ಜೊತೆಲಿ ಪ್ಲಾಂಟರ್ ಬಾಕ್ಸ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಅಂಡ್ ರೇನ್ ವಾಟರ್ ಹರ್ಕೊಂಡು ಹೋಗೋದಕ್ಕೆ ನೀಟಾಗಿ ಒಂದು ಗಟರ್ ತರ ಸ್ಮಾಲ್ ಗಟರ್ ಬರುತ್ತೆ. ಇದು ಒಳ್ಳೇದಿದೆ ಆಕ್ಚುಲಿ, ನೀರು ಹೋಗ್ತಾ ಇರುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ. ಅಂಡ್ ಬಾಕ್ಸ್ ಟೈಪ್ ಡ್ರೈನೇಜ್. ಈ ಡ್ರೈನೇಜ್ ತೋರಿಸಿ. ಇದು ಬಾಕ್ಸ್ ಟೈಪ್ ಡ್ರೈನೇಜ್. ಮತ್ತೆ ಇದು ನೋಡಿ, ಇದು ಸ್ಲ್ಯಾಬ್ಸ್ ಇದೆಯಲ್ಲ, ಇದು ಕ್ಯೂಕಾನ್ ಇಂದ ತರಿಸಿರೋದು. ಸೊ ಫುಲ್ ಬಾಕ್ಸ್ ಟೈಪ್ ಡ್ರೈನೇಜ್, ಕವರ್ ಡ್ರೈನೇಜ್ ಆಗಿರುತ್ತೆ. ಅದಾದ್ಮೇಲೆ ನಿಮಗೆ ಫುಟ್ಪಾತ್ ಬರುತ್ತೆ. ಎವ್ರಿ ಮಟೀರಿಯಲ್ ಇಸ್ ಒಳ್ಳೆ ಕ್ವಾಲಿಟಿ ಮಾಡಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್. ಈ ಪ್ರೈಸ್ ಗೆ ನಿಜವಾಗ್ಲೂ ಕೂಡ ಈ ಯೂಸ್ ಮಾಡಿರೋ ಕ್ವಾಲಿಟಿ ಇದೆಯಲ್ಲ ಟಾಪ್ ನಾಚ್ ಅಂತ ಹೇಳ್ತಾಗ ನಾನು ಫಸ್ಟ್ ಕೇಳುವಂತದ್ದು ಪಾರ್ಕ್ಗಳು ಮತ್ತು CA ಏರಿಯಾ. ಸೊ ಅದು ಕೂಡ ಸ್ವಲ್ಪ ಕಂಪಲ್ಸರಿನೇ. ಅದು ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ನಾವು CA ಅಂತ ಬಂದ್ರೆ 5% CA ಹೋಗುತ್ತೆ. ಅಷ್ಟು CA? ಹೌದು, ಅದಷ್ಟು CA ಬರುತ್ತೆ. ಆಮೇಲೆ ಇದೇನು ದಪ್ಪದಾಗ ಬಿಲ್ಡಿಂಗ್ ತರ ಕಟ್ಬಿಟ್ಟಿದ್ದೀರಾ ಸರ್? ಇದು ಬಂದ್ಬಿಟ್ಟು STP ಎಲ್ಲ UGD ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ. ಇದೇನು ಇಷ್ಟು ದೊಡ್ಡದಾಗಿ ಮಾಡಿರೋ? ಇದೆಲ್ಲ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದ್ದೀವಿ. ಸ್ವಲ್ಪ ಮುಂದೆ ಬನ್ನಿ ಇಲ್ಲಿಂದ ತೋರಿಸ್ಬಿಡ ನಮ್ಮ ವೀಕ್ಷಕರಿಗೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ನೋಡಿ, ಮೇಲೆ ಅದು ಶೀಟ್ ಹಾಕಿ ಫುಲ್ ಕವರ್ ಮಾಡಿದೀವಿ. ಸೊ ಈಗ ಮಕ್ಕಳೆಲ್ಲ ಆಟ ಆಡಕ್ ಬಂದ್ರು, ಮಳೆ ಬಂದ್ರು ಆಗ್ಲಿ, ಬಿಸಿಲಿದ್ರು ಆಗ್ಲಿ,
ಎನಿ ಟೈಮ್ ಅವ್ರು ಬಂದು ಇಲ್ಲಿ ಪ್ಲೇ ಮಾಡ್ಬೋದು ಪ್ಲೇ ಮಾಡಬಹುದು. ಮಾಡ್ಬೋದು. ಅಂಡ್ ಇಲ್ಲಿ ನೋಡಿ ಕಾಂಕ್ರೀಟ್ ಮಾಡಿಲ್ಲ, ಸ್ಯಾಂಡ್ ಹಾಕಿ ಸ್ಯಾಂಡ್ ಹಾಕಿದೀವಿ ಸರ್. ಸ್ಯಾಂಡ್ ಹಾಕೋದ್ರಿಂದ ಮಕ್ಕಳಿಗೆ ತೊಂದರೆ ಆಗಲ್ಲ. ಎಲ್ಲೋದ್ರೂ ಕೇಳ್ತೀನಿ ಸರ್ ಏನೇನ್ ಪೈಪ್ ಬಿಟ್ಟಿದ್ದೀರಾ, ಈ ರೆಡ್ ಪೈಪ್ ಏನು ಸರ್? ರೆಡ್ ಪೈಪ್ ಬಂದ್ಬಿಟ್ಟು UGD ಇದು. UGD ಹೌದು, STP ಕನೆಕ್ಷನ್. STP ಕನೆಕ್ಷನ್ ಆಗಿದೆ. ಈ ಪೈಪ್ ಏನು? ಇದು ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿಗೆ ಕೇಬಲ್ ಬರುತ್ತೆ ಅದರಲ್ಲಿ. ಓ, ನಾವು ಮತ್ತೆ ರೋಡ್ ಕಟ್ ಮಾಡಾಗತ್ತೆ, ಅವಶ್ಯಕತೆನೇ ಇಲ್ಲ, ಇಲ್ಲಿಂದನೇ ತಗೋಬಹುದು. ಇದೇನು? ಅದು ಬಂದು ವಾಟರ್ ಕನೆಕ್ಷನ್. ವಾಟರ್. ಹೌದು ಸರ್. ವಾಟರ್ಗೆ ಏನ್ ವ್ಯವಸ್ಥೆ ಮಾಡಿದ್ದೀರಾ ಸರ್? ವಾಟರ್ಗೆ ಓವರ್ ಹೆಡ್ ಟ್ಯಾಂಕ್ ಇಂದ ವಾಟರ್ ಓವರ್ ಹೆಡ್ ಟ್ಯಾಂಕ್ ತೋರಿಸಲಿ. ಅಲ್ಲಿ ಏನು ಕ್ಲಾಕ್ ಕಾಣ್ತಾ ಇದಲ್ಲ ವೀಕ್ಷಕರೇ, ಅದೇನೇ ಓವರ್ ಹೆಡ್ ಟ್ಯಾಂಕ್. 1.5 ಲಕ್ಷ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್. 1.5 ಲಕ್ಷ. 1.5 ಲಕ್ಷ ಸರಿ. ಪ್ಲಸ್ ಸಂಪು 2 ಲಕ್ಷ ಕೆಪಾಸಿಟಿ ಇದೆ. 2 ಲಕ್ಷ ಸಂಪು, 1.5 ಓವರ್ ಹೆಡ್. ನೀರನ್ನ ಪೂರೈಸೋದಕ್ಕೆ ಬೋರ್ವೆಲ್ ಎಷ್ಟಿದೆ ನಿಮ್ಮ ಸರ್? ಇವಾಗ ನಮ್ಮ ಹತ್ರ ಈಗ ಪ್ರೆಸೆಂಟ್ ಗೆ 2 ಬೋರ್ವೆಲ್ ಇದೆ. ಮತ್ತೆ ಇಲ್ಲೆಲ್ಲ ವಾಟರ್ಗೆ ಏನು ಅಂತ ಇಶ್ಯೂಸ್ ಎಲ್ಲ ಏನಿಲ್ಲ, ನೀವು ನೋಡಬಹುದು. ಲೇಕ್ ನಿಯರ್ ಬೈ ಇದೆ. ಓಕೆ ಓಕೆ ಓಕೆ. TC ಎಷ್ಟಿದೆ ಸರ್ ಇಲ್ಲಿ ಎಲೆಕ್ಟ್ರಿಕಲ್ ಇದು ಮಾಡೋದಕ್ಕೆ? ಇಲ್ಲಿ TC ಬಂದ್ಬಿಟ್ಟು 2 TC ಮಾಡಿದೀವಿ. ಸಫಿಶಿಯಂಟ್ ಸರ್. ನೀರ್ ಇರ್ಬೋದು, ಪವರ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸಫಿಶಿಯಂಟ್. ಇದು ಯಾವ ಏರಿಯಾ? ತಂಪಾಗಿದೆ ಸರ್. ಇದು ಬಂದ್ಬಿಟ್ಟು ಜಿಮ್ ಏರಿಯಾ. ಓಕೆನಾ? ಅಡಲ್ಟ್ ಜಿಮ್, ನಮ್ಮ ದೊಡ್ಡವರಿಗೆ. ಹೌದು, ಅಡಲ್ಟ್ ಜಿಮ್ ಇದು. CC ಕ್ಯಾಮ್ರಾ ಕೂಡ ಹಾಕಿದ್ರೆ ಅಲ್ಲಿ. ಹೌದು ಸರ್. CC ಕ್ಯಾಮ್ರಾ ಆಲ್ಮೋಸ್ಟ್ ಎಲ್ಲಾ ಕಡೆ ಇದೆಯಾ ಸರ್? ಎಂಟೈರ್ ಲೇಔಟ್ ಅಲ್ಲಿ CC ಕ್ಯಾಮ್ರಾಸ್ ಆಲ್ರೆಡಿ ಹಾಕಿದೀವಿ. ಹೌದು. ಫೈನಲ್ ಆಗಿ ಬರ್ತಾ ಇರುವಂತದ್ದು ಪ್ರೈಸಿಂಗ್ ನ ವಿಚಾರ. ಸರ್ ಇವಾಗ ಒಂದು ಬೆಸ್ಟ್ ಪ್ರೈಸ್ ಕೊಡಿ, ಸುತ್ತಮುತ್ತಲು ಬೀಟ್ ಆಗ್ಬೇಕಪ್ಪ, ಆ ತರದ ಒಂದು ಪ್ರೈಸ್ ಹೇಳಿ ಸರ್. ಸರ್ ನಾವೀಗ 4500 rupees ಕೋಟ್ ಮಾಡ್ತಾ ಇದೀವಿ. 4500. ಸೊ ಒಂದು 30-40 ಸೈಟ್ ಏನ್ ಕಾಸ್ಟ್ ಆಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ 30-40 ಸೈಟ್ಸ್ ಗೆ ಒಂದು 49 lakhs ಆಗುತ್ತೆ. 49 lakhs ಆಗುತ್ತೆ. ಸರಿ. ಸೊ ನೀವು 10 lakhs ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು, ರಿಮೈನಿಂಗ್ 39 lakhs ನಿಮಗೆ ಬ್ಯಾಂಕ್ ಲೋನ್ ಆಗುತ್ತೆ. 39 lakhs ವರೆಗೆ ಬ್ಯಾಂಕ್ ಲೋನ್ ಆಗುತ್ತೆ. ಈಸಿ EMI ಮಾಡ್ಕೋಬಹುದು. ಈಸಿ EMI ಮಾಡ್ಕೋಬಹುದು. ಜಸ್ಟ್ 10 lakh ಪೇಮೆಂಟ್ ಗೆ, ಡೌನ್ ಪೇಮೆಂಟ್ ಗೆ ಇಲ್ಲಿ ನಿಮಗೆ ಸೈಟ್ ಸಿಗುತ್ತೆ. ಸರ್ ಉಪಕಾರ್ ಲೇಕ್ ವ್ಯೂ ಅಲ್ಲಿ ಯಾರಾದ್ರೂ ಸೈಟ್ ಬುಕ್ ಮಾಡಬೇಕು ಅಂದ್ರೆ ಪ್ರೊಸೆಸ್ ಏನು ಹೇಳಿ ನಮ್ಮ ವೀಕ್ಷಕರಿಗೆ ಹೇಳಿ. ಸೊ ಬುಕಿಂಗ್ ಅಮೌಂಟ್ 5 lakhs ಇರುತ್ತೆ. 5 ಲಕ್ಷ. ಬುಕಿಂಗ್ ಅಮೌಂಟ್ 5 ಲಕ್ಷ ಇರುತ್ತೆ. 5 ಲಕ್ಷ ಕೊಟ್ಟಿದ್ದಾದ್ಮೇಲೆ ನಿಮಗೆ ಬುಕಿಂಗ್ ಫಾರ್ಮ್, ರೆಸಿಪ್ಟ್, ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ. ಸರಿ. ಇವು ನೀವು ಲೀಗಲ್ ವೆರಿಫಿಕೇಶನ್ ಹೋಗಿದ್ರೆ ನಿಮ್ಗೆ 1 ವಾರ ಟೈಮ್ ಇರುತ್ತೆ. ಅಡ್ವೊಕೇಟ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಲೀಗಲ್ ಕ್ಲಿಯರ್ ಆಯ್ತು ಅಂದಿದ ತಕ್ಷಣ ಈಗೇನು ನೀವು ಇನ್ನು ರಿಮೈನಿಂಗ್ 5 lakhs ಕಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದೇ ನಾವು ಹೇಳಿದ್ವಲ್ಲ 10 ಲಕ್ಷ. ಹೌದು, ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಸರಿ. ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿದಾದ್ಮೇಲೆ ಬ್ಯಾಂಕ್ ಲೋನ್ಗೆ ಪ್ರೊಸೆಸ್ ಮಾಡ್ತೀವಿ. ಸೊ ಬ್ಯಾಂಕ್ ಈಗ ICICI ಇಂದ ಅಪ್ರೂವಲ್ ಇದೆ, HDFC ಇಂದ ಅಪ್ರೂವಲ್ ಇದೆ, LIC ಇಂದ ಅಪ್ರೂವಲ್ ಇದೆ. ಇವನ್ ನೀವು SBI, ಕೆನರಾ ಬ್ಯಾಂಕ್ ಹೋಗ್ತೀವಿ ಅಂದ್ರೆ ಲೋನ್ ಆಗುತ್ತೆ ನಿಮ್ಮ ಕಡೆಯಿಂದಾನೆ. ಹೌದು, ನೀವೇ ನಾವೇ ಮಾಡಿಸ್ಕೊಡ್ತೀವಿ. ಓಕೆ. ಸೊ ನಮ್ಮ ಕಡೆ ನಮ್ಮ ಸ್ಟಾಫ್ ಎಲ್ಲ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸರ್. ಸೊ ಅವ್ರಿಗೆ ಕಸ್ಟಮರ್ ತಲೆನೇ ಕೆಡ್ಸ್ಕೊಂಡು ಅಷ್ಟಿಲ್ಲ. ಓಕೆನಾ? ಸೊ ದೆನ್ ಅಗ್ರಿಮೆಂಟ್ ಅವರು ಬ್ಯಾಂಕ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಲೋನ್ ಪ್ರೋಸೆಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 15 days ಸರ್ 20 days ಒಳಗಡೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಪ್ರತಿಯೊಂದು ಪ್ರೋಸೆಸ್ ನೀವೇ ನೋಡ್ಕೊಂತೀವಿ. ನಾವೇ A to Z ನಾವೇ ನೋಡ್ಕೊಂತೀವಿ ಸರ್. ಓನ್ಲಿ ಕಸ್ಟಮರ್ ಅವ್ರ ಕಡೆಯಿಂದ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಡಾಕ್ಯುಮೆಂಟ್ಸ್ ದುಡ್ಡು ಕೊಡಿ ಅಷ್ಟೇ. ಅದು ಕೂಡ ಕಮ್ಮಿ ಕೊಟ್ರೆ ಸಾಕು. ಒಂದು 5 ಲಕ್ಷ ಸ್ಟಾರ್ಟಿಂಗ್ ಕೊಡಿ, 5 ಲಕ್ಷ ಆಮೇಲೆ ಕೊಡಿ. ಒಂದು ಒಳ್ಳೆ ಪ್ರೀಮಿಯಂ ಆಗಿರುವಂಥ DTCP ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಸೈಟ್ ನಿಮ್ದಾಗುತ್ತೆ. ಸೊ ರೇರಾ ರಿಜಿಸ್ಟರ್ಡ್ ಆಗಿರೋದ್ರಿಂದ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಈ ಸೈಟ್ ಯಾವತ್ತಿದ್ರು ನಿಮ್ದೆ. ಅಂಡ್ ಸೇಫ್ಟಿಗೋಸ್ಕರ ಕಾಂಪೌಂಡ್ ಎಲ್ಲ ಇವರೇ ಹಾಕೊಟ್ಟು